ತೀರ್ಪು ತಪ್ಪಾಗಿದೆ, ನಾವು ಹೈಕೋರ್ಟ್ಗೆ ಹೋಗ್ತೀವಿ. ವಾರಣಾಸಿ ಕೋರ್ಟ್ ಕೊಟ್ಟಿರುವಂತ ತೀರ್ಪು ಇದೆಯಲ್ಲ, ಇದು ತಪ್ಪಾಗಿದೆ. ಅಂಜುಮನ್ ಇಂತೆಜಾಮಿಯಾ ಮಸೀದಿಯ ಸಂಬಂಧಪಟ್ಟಾಗಿನ ಸಮಿತಿ ಏನಿದೆ, ಆ ಸಮಿತಿಗೆ ಸಂಬಂಧಪಟ್ಟಾಗಿನ ವಕೀಲರು, ಮಸೀದಿ ಸಮಿತಿಯ ವಕೀಲರು ಈಗ ಹೇಳಿದ್ದಾರೆ, ತೀರ್ಪು ತಪ್ಪಾಗಿದೆ, ನಾವು ಹೈಕೋರ್ಟ್ಗೆ ಹೋಗ್ತೀವಿ ಅನ್ನುವಂಥದ್ದನ್ನ ಅವರೀಗ ಹೇಳ್ತಾ ಇದ್ದಾರೆ. ಅದೇ ತೀರ್ಪನ್ನ ಪ್ರಶ್ನಿಸಿ ನಾವು ಹೈಕೋರ್ಟ್ಗೆ ಹೋಗ್ತೀವಿ ಅಂತ. ಹೈಕೋರ್ಟ್ನಲ್ಲಿ ಒಂದು ಹಂತದಲ್ಲಿ ಹಿಂದೆ ಕೆಲ ಸರ್ವೆ ಮಾಡಿದಂಥ ಸಂದರ್ಭದಲ್ಲಿ ಆ ದೇಗುಲದ ಮುಂಭಾಗದ ಸರ್ವೆ, ಅದರಲ್ಲೂ ಈ ಕಾರ್ಬನ್ ಟೆಸ್ಟಿಂಗಿಗೆಲ್ಲ ಸಂಬಂಧಪಟ್ಟ ಹಾಗೆ ಹೈಕೋರ್ಟ್ ಕೂಡ ತಡೆ ಕೊಟ್ಟಿತ್ತು ಈ ಹಿಂದೆ. ಸ್ವಲ್ಪ ಹಿಂದೂ ಪರ ವಕೀಲರಿಗೆ ಅದೊಂದು ಸ್ವಲ್ಪ ಹಿನ್ನಡೆ ಆಗಿದ್ದಂಥ ಸಂಗತಿಯೂ ಕೂಡ ಆಗಿತ್ತು. ಬಟ್ ಅದನ್ನು ಮತ್ತೆ ಸುಪ್ರೀಂ ಕೋರ್ಟ್ನಲ್ಲಿ ಚಾಲೆಂಜ್ ಮಾಡಲಾಗಿದೆ ಕೂಡ. ನಮ್ಮ ಜೊತೆಗೆ ಮಾಜಿ ಸಚಿವರು ಕೆ.ಎಸ್. ಈಶ್ವರಪ್ಪನವರು ಸಂಪರ್ಕದಲ್ಲಿದ್ದಾರೆ. ಕೆ.ಎಸ್. ಈಶ್ವರಪ್ಪನವರೇ, ಬಹುಶಃ ನಿಮಗೂ ಈಗ ವಿಚಾರ ಗೊತ್ತಾಗಿರ್ಬೋದು, ಜ್ಞಾನವಾಪಿ ಮಸೀದಿಯಲ್ಲಿ ಇದ್ದಂತಹ ದೇಗುಲ ಅಲ್ಲಿ ಪೂಜೆ ಸಲ್ಲಿಸೋದಕ್ಕೆ ಈಗ ಅವಕಾಶ ಸಿಕ್ಕಿದೆ. ಈಶ್ವರಪ್ಪನವರೇ, ನಿಮ್ಮ ಫಸ್ಟ್ ರಿಯಾಕ್ಷನ್? ನಿನ್ನೆ ತನಕನೂ ಕೂಡ ಬರೀ ಜೈ ಶ್ರೀರಾಮ್ ಅಂತಿದ್ವಿ. ಇನ್ ಮುಂದೆ ಹರ ಹರ ಮಹಾದೇವ್ ಅಂತ ಕೂಗುವಂತ ಅವಕಾಶ ಮಾಡಿಕೊಟ್ಟಿದ್ದಾನೆ. ಎಲ್ಲ ಈ ದೇಶದ ಕಾನೂನಿಗೆ, ಸಂವಿಧಾನಕ್ಕೆ, ಎಲ್ಲದಕ್ಕೂ ಕೂಡ ಗೌರವ ಕೊಡೋ ದಿಕ್ಕಿನಲ್ಲಿ ಇವತ್ತಿನ ತೀರ್ಪಾಗಿದೆ. ಅದು ಇಡೀ ಸಮಾಜದ, ಹಿಂದೂ ಸಮಾಜಕ್ಕೆ ಸಿಕ್ಕಂತ ಒಂದು ವಿಶೇಷವಾದ ಒಂದು ಜಯ ಇದು. ಯಾಕೆಂತಂದ್ರೆ ಕಾನೂನುಬದ್ಧವಾಗಿ ಹೋರಾಟ ಮಾಡಿ ಕಾನೂನಲ್ಲೇ ಕೋರ್ಟ್ ಅಲ್ಲೇ, ವಾರಣಾಸಿ ಕೋರ್ಟ್ ಅಲ್ಲಿ ಜಡ್ಜ್ಮೆಂಟ್ ಬಂದಿರೋದ್ರಿಂದ ಅಲ್ಲಿ 10 ನೆಲಮಾಳಿಗೆ ಮೂರ್ತಿಗಳಿಗೆ ಪೂಜೆ ಮಾಡಕ್ ಅವಕಾಶ ಕೊಟ್ಟಿರೋದ್ರಿಂದ ನಾನು ಆ ಮಸೀದಿ ಒಡೆದಂತ ಸಂದರ್ಭದಲ್ಲಿ ಯಾವ ಔರಂಗಜೇಬ್ ಇರ್ತಿದ್ದೋ ಅದೇ ಮನೋಭಾವದಲ್ಲಿ ಈಗಿನ ಮುಸಲ್ಮಾನರು ಇರಬಾರ್ದು. ಆ ಮಸೀದಿ ಜಾಗ ಅಂತ ಏನ್ ಹೇಳ್ತಿದ್ದಾರೆ ಅದನ್ನ ತಕ್ಷಣ ಹಿಂದೂಗಳಿಗೆ ಬಿಟ್ಕೊಡ್ಬೇಕು. ಮತ್ತೆ ಅಲ್ಲಿ ಒಂದು ಶ್ರೀಕೃಷ್ಣನ ಪುನರುತ್ಥಾನ ಆಗ್ಬೇಕಾಗಿದೆ. ಆ ದಿಕ್ಕಲ್ಲಿ ಎಲ್ಲರೂ ಸಹಕಾರ ಕೊಡ್ಬೇಕು. ಈ 7 ದಿನದ ಒಳಗಾಗಿ ಪೂಜೆ ಪುನಸ್ಕಾರ ಸಲ್ಲಿಸೋಕೆ ಅವಕಾಶ ಮಾಡ್ಕೊಡ್ಬೇಕು ಅಂತ ಹೇಳಿದ್ದಾರೆ ಈಶ್ವರಪ್ಪನವರೇ. ಬಟ್ ವಿಚಾರ ಅಂದ್ರೆ ಇದನ್ನ ಪ್ರಶ್ನಿಸಿ ಹೈಕೋರ್ಟ್ಗೆ ಹೋಗ್ತೀವಿ ಅಂತ ಈಗ ಮಸೀದಿ ಪರವಾದಂತ ವಕೀಲರು ಹೇಳ್ತಾ ಇದ್ದಾರೆ. ಹೈಕೋರ್ಟ್ಗಾರ ಹೋಗ್ಲಿ, ಸುಪ್ರೀಂ ಕೋರ್ಟ್ಗಾರ ಹೋಗ್ಲಿ, ವಿಶ್ವ ಬ್ಯಾಂಕ್ಗಾರ ಹೋಗ್ಲಿ, ನಮಗೆ ಸಂಬಂಧ ಇಲ್ಲ. ಆದ್ರೆ ಪ್ರಶ್ನೆ ಬಂದಿರೋದು ಕಾನೂನು ಬದ್ಧವಾಗಿ ಇವತ್ತು ಸ್ಪಷ್ಟವಾಗಿ ಆ ಜಾಗ ಹಿಂದೂಗಳಿಗೆ ಸೇರಿತ್ತು ಅಂತ ಅದನ್ನ ತೀರ್ಮಾನ ಆಗೋಗಿದೆ. ಅದಕ್ಕೋಸ್ಕರ ಆ ಮುಸಲ್ಮಾನರಿಗೆ ನೀವು ಔರಂಗಜೇಬನ ಮನಸ್ಥಿತಿಯ ಮುಸಲ್ಮಾನರು ಆಗ್ಬೇಡಿ. ದಯವಿಟ್ಟು ಹಿಂದೂಗಳ ಜಾಗವನ್ನ, ಔರಂಗಜೇಬನ ಒಡೆದಾಕಿದ್ದ ದೇವಸ್ಥಾನವನ್ನ, ಅದನ್ನ ಹಿಂದೂಗಳಿಗೆ ಆ ಜಾಗವನ್ನು ಬಿಟ್ಟುಕೊಡಿ, ಅಲ್ಲಿ ಪುನರುದ್ಧಾರವನ್ನ ನಾವು ಮಾಡ್ತೇವೆ. ಈಗ ವಿಚಾರ ಅಂದ್ರೆ ಕೆ.ಎಸ್. ಈಶ್ವರಪ್ಪನವರು, ಈಗ ಕೆಲ ಅರ್ಜಿಗಳು ಕೂಡ ಆಗಿದೆ, ಕಾನೂನಾತ್ಮಕವಾಗಿ ಹೋರಾಟ ಅಂತ ಅಂದ್ರೆ ಆ ಇಡೀ ಮಸೀದಿಯ ಜಾಗವನ್ನ ದೇವಸ್ಥಾನದ ಸಮಿತಿಗೆ ಬಿಟ್ಕೊಡ್ಬೇಕು ಅನ್ನುವಂಥದ್ದು ಕೂಡ ನಡೀತಾ ಇದೆ. ಬಹುಶಃ ಇದು ಮುಂದುವರೆದು ಹೋರಾಟವಾಗಿ ಇದು ಹೇಗ್ ಸಾಗುತ್ತೆ ಅಂತ ಹೇಳಿ ಇದು ಕೆ.ಎಸ್. ಈಶ್ವರಪ್ಪನವರೇ? ಏನು ಸಾಗಲ್ಲ. ಈಗ ಅಯೋಧ್ಯೆ ವಿಚಾರದಲ್ಲೂ ಕೂಡ ಸುಪ್ರೀಂ ಕೋರ್ಟ್ ತನಕ ಹೋದ್ರು. ಸುಪ್ರೀಂ ಕೋರ್ಟ್ ತುಂಬಾ ಸ್ಪಷ್ಟವಾಗಿ ಆ ಜಾಗದಲ್ಲಿ ಅಯೋಧ್ಯೆಯ ರಾಮಚಂದ್ರ ಹುಟ್ಟಿರೋಂಥ ಜಾಗ, ಅದನ್ನ ಹಿಂದೂಗಳಿಗೆ ಬಿಟ್ಟುಕೊಡ್ಬೇಕು ಅನ್ನೋದನ್ನ ಸುಪ್ರೀಂ ಕೋರ್ಟ್ ಹೇಗೆ ಜಡ್ಜ್ಮೆಂಟ್ ಕೊಡ್ತೋ ಅದೇ ರೂಪದಲ್ಲಿ ಈಗ ಕಾಶಿಯ ವಿಶ್ವನಾಥ ದೇವಸ್ಥಾನವನ್ನು ಕೂಡ ಅಲ್ಲಿ ಒಡೆದಾಕಿದ್ರು. ಆ ಜಾಗವನ್ನ ಅಲ್ಲಿ ಕಾಶಿ ವಿಶ್ವನಾಥನ ಮಂದಿರವನ್ನ ಕಟ್ಟೋದಿಕ್ಕೆ ಆ ಮಸೀದಿ ಜಾಗ ಅಂತ ಏನ್ ಹೇಳ್ತಿದ್ದಾರೆ ಅದನ್ನ ಬಿಟ್ಕೊಡಿ ಅಂತ ಕೋರ್ಟಿಗೆ ಏನು ಆದೇಶ ಕೊಟ್ಟಿದೆ. ಜಿಲ್ಲಾ ಕೋರ್ಟ್, ಹೈಕೋರ್ಟ್, ಸುಪ್ರೀಂ ಕೋರ್ಟ್ ಹೋದ್ರು ಕೂಡ ಅದು ನಮ್ಮ ಪರವಾಗಿ ಆಗದೆ ಆ ಅನುಮಾನ ಇಲ್ಲ. ಈಶ್ವರಪ್ಪನವ್ರು, ಇನ್ನೊಂದು ಸಂಗತಿ ಅಂದ್ರೆ ಈಗ 1993 ತನಕ ಅಲ್ಲಿ ಪೂಜೆ ಪುನಸ್ಕಾರ ನಡೀತಾ ಇತ್ತು ಅನ್ನುವಂಥದ್ದು ನಮ್ಗೆ ಗೊತ್ತಿರುವಂತ ಸಂಗತಿ. ಬಟ್ ಬಹಳ ಲಿಖಿತವಾಗಿ ಅದನ್ನ ನಿಲ್ಲಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಯಾವ ಸೂಚನೆನೂ ಇಲ್ಲದೆ ಹೋದ್ರು ಕೂಡ ಈ ಬಾಬ್ರಿ ಮಸೀದಿ ಧ್ವಂಸದ ನಂತರದಲ್ಲೆಲ್ಲ ಅಲ್ಲಿ ಪೂಜೆ ಪುನಸ್ಕಾರ ಸೂಕ್ಷ್ಮ ಸ್ಥಳ ಅನ್ನುವಂಥ ಕಾರಣಕ್ಕಾಗಿ ನಿಲ್ಲಿಸಿರುವಂಥದ್ದು ಅನ್ನುವಂಥ ಸಂಗತಿ. ಈಗ ನಿಮ್ಗೆ ರಾಜಕೀಯ ಎದುರಾಳಿಗಳು ಇದನ್ನ ಹೇಗೆ ಕನ್ಸಿಡರ್ ಮಾಡ್ಬೋದು, ಅಥವಾ ಅವ್ರ ಕಡೆಯಿಂದ ಇದನ್ನ ಹೇಗೆ ಈ ವಿಚಾರವನ್ನು ಪ್ರಸ್ತಾಪ ಮಾಡ್ಬೋದು ಅನ್ನುವಂಥ ನಿಮ್ಮ ನಿರೀಕ್ಷೆ ಇದೆ? ಆ ಭಾಗದಲ್ಲಿ SP ಆಗಿರ್ಬೋದು ಅಥವಾ ಕಾಂಗ್ರೆಸ್ ಆಗಿರ್ಬೋದು, ಓವರ್ ಆಲ್ ಆಗಿ ಅವ್ರಗಳ ನಿಲುವು ಇದಕ್ಕೆ ಸಂಬಂಧಪಟ್ಟಾಗೆ ಏನಾಗಿರ್ಬೇಕು ಅಂತ? ಈಗ ಇದು ರಾಮ ಜನ್ಮಭೂಮಿ ವಿಚಾರಗಳು ಬಂದಂತ ಸಂದರ್ಭದಲ್ಲಿ ಕಾಂಗ್ರೆಸ್ನವ್ರು ಹೇಳ್ತಿದ್ರು ಇದು ಬಿಜೆಪಿ ರಾಮ ಅಂತ. ಅಯೋಧ್ಯೆ ಬಗ್ಗೆ ವಿಚಾರದ ಬಗ್ಗೆ ಇದು ಬಿಜೆಪಿ ರಾಮ ಅಂತ ಕರಿತಾ ಇದ್ರು. ದಯವಿಟ್ಟು ಇಡೀ ದೇಶದ ಕಾಂಗ್ರೆಸ್ ಇರ್ಬೋದು, ಬೇರೆ ಬೇರೆ ಯಾವುದೇ ಪಕ್ಷದ ನಾಯಕರು ಈ ಕಾಶಿ ವಿಶ್ವನಾಥನ ವಿಚಾರದಲ್ಲಿ ನೀವು ರಾಜಕಾರಣ ಮಾಡಬೇಡಿ. ಇಡೀ ಹಿಂದೂ ಸಮಾಜ ಇದರಲ್ಲಿ ಒಂದಾಗಿ ಪ್ರಯತ್ನ ಮಾಡಿ ಅದೇನು ಔರಂಗಜೇಬನ ಒಂದು ದುರಾಡಳಿತದಿಂದ ಧ್ವಂಸ ಮಾಡಿದ್ರು ಅದು ನಿಮ್ ಟಿವಿನಲ್ಲೇ ನೋಡ್ತಾ ಇದೀನಿ. ಅದಕ್ಕೆ ಗಣಪತಿ ತೋರಿಸ್ತಾ ಇದಾರೆ, ಮಾರುತಿ ತೋರಿಸ್ತಾ ಇದಾರೆ, ನೋಡ್ತಾ ಇದೀನಿ ನಾನು. ಅಲ್ಲೆಲ್ಲವೂ ಕೂಡ ಹಿಂದೂ ದೇವಾಲಯಗಳಾಗಿರೋದ್ರಿಂದ ಇದು ಬಿಜೆಪಿಯ
ವಿಶ್ವನಾಥ ಆಗಕ್ ಸಾಧ್ಯ ಇಲ್ಲ. ಇಡೀ ಹಿಂದೂ ಸಮಾಜದ ಒಂದು ಆಸ್ತಿ ಆಗಿದ್ರಿಂದ ಆ ದುರುಳ ಔರಂಗಜೇಬ್ ಅದನ್ನ ಧ್ವಂಸ ಮಾಡಿ ಅದನ್ನು ಕೂಡ, ಯಾಕೆಂದ್ರೆ ನಿಮ್ಮ ತಲೆ ಮೇಲೆ ನಾವಿದೀವಿ ಅಂತ ತೋರ್ಸೋದಕ್ಕೆ ಅರ್ಧ ದೇವಸ್ಥಾನವನ್ನ ಒಡೆದು ಅಲ್ಲಿ ಮಸೀದಿ ಕಟ್ಟಿದ್ರು. ಆ ಜಾಗ ಪೂರ್ಣ ನಮ್ಮ ಹಿಂದೂ ಸಮಾಜಕ್ಕೆ ಬಿಟ್ಕೊಡ್ಬೇಕು. ಇದರಲ್ಲಿ ಯಾವುದೇ ರಾಜಕಾರಣ ಆಗಲ್ಲ ಅನ್ನಂತ ನಂಬಿಕೆ ಕೂಡ ನನಗಿದೆ. ಧನ್ಯವಾದ ಈಶ್ವರಪ್ಪನವರೇ, ಟಿವಿ9 ಜೊತೆ ಮಾತನಾಡಿದ್ದಕ್ಕೆ.